ತುರುವೇಕೆರೆ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಅವರ ರೈತ ವಿರೋಧಿ ಕ್ರಮ ಖಂಡಿಸಿ ಕೂಡಲೇ ರೈತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿ ರೈತರು ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಕಳೆದ 4 ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದ್ದು, ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಇಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ, ರೈತ ತನ್ನ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿ ತಹಸೀಲ್ದಾರ್ ಕೀಳಿಸಿದ್ದು ತಪ್ಪಾಗಿದೆ ಎಂದು ಆರೋಪಿಸಿದರು. ಕ್ರಷರ್ ಮಾಲೀಕನಿಗೆ ರಸ್ತೆ ಮಾಡಿಕೊಡಲು ತೆರಳಿದ್ದ ತಹಸೀಲ್ದಾರ್ ರೈತರನ್ನು ಒಕ್ಕಲೆಬ್ಬಿಸಲು ಮುಂದಾಗಿರುವುದು ಅಕ್ಷಮ್ಯ ಅಪರಾಧ. ಗೋಮಾಳ ಎಂದು ಹೇಳುತ್ತಿದ್ದರೂ ಗೋಮಾಳದಲ್ಲಿ ರೈತರ ಗಿಡ ಕೀಳುವುದು ತಪ್ಪು. ಇಂತಹ ಅಧಿಕಾರ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ತಹಸೀಲ್ದಾರ್ ಆಗಿದ್ದು ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ರೈತರ ಪರವಾಗಿ ನಿಲ್ಲಬೇಕಿತ್ತು. ಆದರೆ ರೈತರ ತೆಂಗಿನ ಸಸಿಗಳನ್ನು ತೆಗೆಯುವ ಮೂಲಕ ರೈತ ವಿರೋಧಿ ನೀತಿಯನ್ನು ತಹಸೀಲ್ದಾರ್ ಪ್ರದರ್ಶಿಸಿರುವುದು ಖಂಡನೀಯ ಎಂದರು. ಇತ್ತೀಚೆಗೆ ಬಂದಿರುವ ಗಣಿಗಾರಿಕೆ ಪರವಾಗಿ ತಹಸೀಲ್ದಾರ್ ನಿಂತಿರುವುದು ಸರಿಯಲ್ಲ. ಸುಮಾರು 77 ವರ್ಷದಿಂದ ಉಳುಮೆ ಮಾಡುತ್ತಿರುವ ರೈತರ ಪರ ಕೆಲಸ ಮಾಡಿ ಜಮೀನು ಗುರುತಿಸಬೇಕಿತ್ತು. ಕೋಳಘಟ್ಟ ಗ್ರಾಮದ ರೈತ ಮಹಾಲಿಂಗಯ್ಯ ಉಳುಮೆ ಮಾಡುತ್ತಿರುವ ಜಮೀನು ಸರ್ಕಾರಿ ಗೋಮಾಳವಾಗಿದೆ ಎಂದು ತಹಸೀಲ್ದಾರ್ ಈಗಾಗಲೇ ಹೇಳಿದ್ದಾರೆ. ಮಹಾಲಿಂಗಯ್ಯ ಅವರ ಜಮೀನು ಗುರುತಿಸುವ ಜವಾಬ್ದಾರಿ ತಹಸೀಲ್ದಾರ್ ಅವರಿಗೆ ಸೇರಿದೆ. ಈಗಾಗಲೇ ಹೇಳಿಕೆ ನೀಡಿದಂತೆ ಸೋಮವಾರ ಸ್ಥಳಕ್ಕೆ ತೆರಳಿ ಮಹಾಲಿಂಗಯ್ಯರ ಜಮೀನು ಸ್ಥಳ ಗುರುತಿಸುವುದಕ್ಕೆ ಒಪ್ಪಿದ್ದಾರೆ ಎಂದರು. ಜಮೀನು ಗುರುತಿಸಿಕೊಡಬೇಕು, ಇಲ್ಲವಾದರೆ ರೈತ ಸಂಘ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಮುಂದೆ ಅನಿರ್ದಿಷ್ಟ ಕಾಲ ಏನು ಸತ್ಯಾಗ್ರಹ ಮುಂದುವರೆದಿತ್ತು, ನಮ್ಮ ಧನಂಜಯ ಆರಾಧ್ಯವರು ಮತ್ತು ನಾಗೇಂದ್ರ ಅವರ ಮುಂದಾಳತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ತಹಶೀಲ್ದಾರರು ಮಾಡಿರ್ತಕ್ಕಂಥದ್ದು ಗಿಡ ಕೀಳಿಸ್ತಕ್ಕಂಥ ತೆಂಗಿನ ಮರ ಕೀಳಿಸ್ತಕ್ಕಂಥದ್ದು ತಪ್ಪಾಗಿದೆ. ಮತ್ತು ಯಾರು ಗಣಿಗಾರಿಕೆ ಮಾಡ್ತಾನೋ ಅವನ ಅರ್ಜಿಯ ಮೇಲೆಗೆ ಇವರು ಹೋಗಿ ದಾರಿ ಬಿಡಿಸ್ಕೊಡಲಿಕ್ಕೆ ಹೋಗಿದ್ರು. ಅದ್ರ ಜೊತೆಗೆ ಈಗ ಆಗಿರ್ತಕ್ಕಂಥ ಅಕ್ಷಮ್ಯ ಏನಾಗಿದೆ, ಆ ಮಾಲಿಂಗಯ್ಯನ ಜಮೀನು ಸರ್ವೆ ಮತ್ತು ಆ ಜಾಗವನ್ನು ಗುರುತಿಸಿ ಖುಲ್ಲಾ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ತಹಶೀಲ್ದಾರರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆ ಕಾರಣಕ್ಕೆ ಏನು ಸೋಮವಾರದ ನಂತರ ಈ ಹೋರಾಟದ ಪ್ರತಿಕ್ರಿಯೆ ಮತ್ತೆ ಚಾಲು ಆಗುತ್ತೆ. ಈಗ ಹೋರಾಟ ಅಂತ್ಯ ಆಗುತ್ತೆ ಸರ್. ಈಗ ಮಾನ್ಯ ತಹಶೀಲ್ದಾರ್ ಆಶ್ವಾಸನೆ ಏನ್ ಕೊಟ್ಟಿದಾರೋ ಅದ್ರ ಮೇರೆಗೆ ಮುಕ್ತಾಯ ಆಗುತ್ತೆ. ಅದು ಏನಾದ್ರು ಅದು ಪರಿಣಾಮ ಆಗದೆ ಇದ್ರೆ ಸೋಮವಾರ ಮುಂದಿನ ತೀರ್ಮಾನ ರೈತ ಸಂಘ ತಗೊಳುತ್ತೆ, ರೈತರು ಚಳವಳಿ ಶುರು ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಇದು ತಪ್ಪು ಮುಂದುವರಿಯುವಂತ ಪ್ರಕ್ರಿಯೆ ಏನಾರ ಆದ್ರೆ ಇದನ್ನ ಮೇಲ್ಮಟ್ಟದ ಸರ್ಕಾರದ ಮಟ್ಟಕ್ಕೆ ತಗೊಂಡೋಗಿ ಇದನ್ನ ತಲಾಶ್ ಮಾಡಿಸೋ ಕೆಲಸವನ್ನ ನಾವು ಕೂಡ ಜವಾಬ್ದಾರಿಯನ್ನ ಹೊರತೇವೆ. ರಾಜ್ಯ ಮಾಹಿತಿ ಹಕ್ಕು ಹೋರಾಟಗಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಎಚ್.ಜಿ. ರಮೇಶ್ ಮಾತನಾಡಿ, ತೆಂಗಿನ ಗಿಡ ಕಿತ್ತು ಹಾಕಿರುವ ತಹಸೀಲ್ದಾರ್ ಕ್ರಮವನ್ನು ಖಂಡಿಸಿ ರೈತರಿಗೆ ಬೆಂಬಲ ನೀಡುವುದಾಗಿ ಘೋಷಿಸಿದರು. ಕೋಳಘಟ್ಟ ಗ್ರಾಮದಲ್ಲಿ ಕ್ರಷರ್ನವರು ಪುಡಿ ರೌಡಿಗಳನ್ನು ಇಟ್ಟುಕೊಂಡು ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕ್ರಷರ್ ಪರವಾಗಿರುವ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ. ಅಧಿಕಾರಿಗಳು ರೈತರನ್ನು ದಮನ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಸಂವಿಧಾನಬದ್ಧ ಕಾನೂನು ಪರ ಕೆಲಸ ಮಾಡುವಂತೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಧನಂಜಯ ಆರಾಧ್ಯ, ಉಪಾಧ್ಯಕ್ಷ ಗಂಗಾಧರಯ್ಯ, ಕಾರ್ಯದರ್ಶಿ ವಿಜಯಕುಮಾರ್, ಬಸ್ತಿಹಳ್ಳಿ ರಾಜಣ್ಣ, ಚಂದ್ರಶೇಖರ್, ನಾಗೇಂದ್ರ, ರುದ್ರೇಶ್ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.